ಈ ಗ್ಯಾಪ್ ಒಂದು 300-400 ಒಳಗೆ ನೀರು ಬಂತಾಗ್ರಿ ಇಲ್ಲಿ ಫುಲ್ ನೀರು ಬಂತಾವಲ್ಲ ಅದು ಈ ಡ್ಯಾರೇಜ್ ನೀರು ಡ್ರೈ ಆಗಿದ್ದ ಈ ಲೈನೇ ನಿಮಗೆ ಸಿಕ್ಕಿದ್ದು ಇವಾಗ ಬಂತಂದರೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಸ್ಕ್ಯಾನ್ ಮಾಡೋದ್ರಲ್ಲಿ 2 ಗ್ಯಾಪ್ ಸಿಗ್ತಾ ಇಲ್ಲಿ 3 ಗ್ಯಾಪ್ ಸಿಗಿದೆಯಾ? ಓಕೆ 3 ಗ್ಯಾಪು ಇವಾಗಿಲ್ಲ. ಫುಲ್ ಸಿಲ್ಟ್ ಸಿಕ್ಕಿತ್ತಲ್ಲ ಫುಲ್ಲಾಗಿ ಬರೋದು. ಅದೇ ಇವಾಗ ಈ ಲೈನು ಇಲ್ಲಿ ಒಂದು ಲೈನ್ ಸಿಕ್ಕಿದೆ. ಈ ಲೈನ್ ಈ ಡೈರೆಕ್ಷನ್ ಬೇರೆ ಇದೆ. ಈ ಲೈನು ಕಟ್ಟಾಗಿಲ್ಲ. ಈ ಡೈರೆಕ್ಷನ್ನು ಸ್ವಲ್ಪ ಡೀಪ್ ಕಾಣಿಸ್ಕೊಳ್ತಾ ಇದೆ ನನಗೆ. ಇದೇ ಬೇಕಾದ್ರೆ ಡೀಪ್ ಬರ್ ಮಾಡಿಸ್ಬೋದು. ಬಟ್ ಫಿಲ್ಟರ್ ಪೈಪು ತೆಗೆದುಬಿಟ್ಟು ಮತ್ತೆ ಇದು 1200 ಹೋದ್ರೆ ಕೂಡ ಅಲ್ಲಿ ತನಕ ಮತ್ತೆ ಫಿಲ್ಟರ್ ಪೈಪ್ ಹಾಕಲೇಬೇಕು. ಇದನ್ನೇ ಮಾಡಿಸ್ಕೊಳ್ಳಿ. ಈ ಲೈನ್ ಯಾವಾಗ ಸಿಗುತ್ತೋ ಅವಾಗ ನಮ್ಗೆ 1.5 ಇಂಚ್ ನೀರು ಸಿಗುತ್ತೆ. ಮತ್ತು ಇದು ಬರುವುದೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತೈತೆ. ಮಳೆಗಾಲದಲ್ಲಿ ಮುಂಚೆ ಹೆಂಗುತ್ತೋ ಹಂಗೆ ಆಗೋಗುತ್ತೆ. ಅವಾಗನ್ನು ಬೇಕಾದಷ್ಟು ತೆಗಿಬೋದು. ಇದನ್ನು ಬಿಟ್ಟರೆ ನಾವು ಸ್ಟೆಪ್ಸ್ ಹತ್ರ ಬಂದು ಅದು ತುಂಬ ಡ್ಯಾಮೇಜ್ ಆಗುತ್ತೆ, ಮನೆ ಡ್ಯಾಮೇಜ್ ಆಗುತ್ತೆ. ಅದು ಇದ್ದಂಥ ಒಳ್ಳೆ ನೀರು. ಬಟ್ ಅದು ವಾಸ್ತಿಗೆ ಬರೋಲ್ಲ, ಆ ಕಡೆ ಆಗ್ತಾಯಿದೆ. ಬಟ್ ಅದು ಹೆವಿ ನೀರು. ಬಟ್ ಇದು ವಾಸ್ತಿಗೆ ಕಂಪೇರ್ ಮಾಡಿದ್ರೆ ಓಕೆ. ಇದನ್ನೇ ರೀಡ್ಯೂಸ್ ಮಾಡ್ಕೊಂಡು ಇದನ್ನು ಬಿಟ್ಟರೆ ಅದು ಅಗ್ನಿ ಮೂಲ ಕಡೆ ಬರುತ್ತೆ. ಬಟ್ ಇದರಿಂದ ಕಡಿಮೆನೇ ಕಾಣಿಸ್ಕೊಳ್ತಾ ಇದೆ. ನಿಮ್ಮ ಒಂದು ಮನೆ ಅಂದರೆ ನಡೀತೆ, ಜಾಸ್ತಿ ಮನೆ ಅಂದರೆ ನಡೀತೆ. ಅದು ಇದೇ ಮಾಡಿಸ್ಕೊಂಡು ಫಿಲ್ಟರ್ ಪೈಪ್ ಇದ್ದರೆ ಆಚೆ ತೆಗೆದುಬಿಟ್ಟು ಮತ್ತು ಇದು 6.5 ಇಂಚ್ ತನಕ ಡ್ರಿಲ್ಲಿಂಗ್ ಆಗಿರೋದು ಆರಾಮಾಗಿ ಮಾಡ್ಬೋದು. ಇವಾಗ ದೊಡ್ಡ ಗಾಡಿ ಬಂದರೂ ಆರಾಮಾಗಿ ನಿಲ್ಸ್ಕೊಂಡು ಮಾಡ್ಕೊಳ್ಬೋದು. ಹೆಂಗೆ ನಿಲ್ಸ್ಕೊಂಡು ಮಾಡ್ಬೋದು. ಇದನ್ನೇ ಟ್ರೈ ಮಾಡ್ಕೊಂಡು ಬೆಸ್ಟ್. ಮತ್ತು ಇದೆಲ್ಲ ನಾನು ಕಂಪೇರ್ ಮಾಡಿದ್ರೆ ಇದೇ ಬೆಸ್ಟ್ ಅನಿಸ್ತು. ಏನೋ ಒಂದು ಮನೆ 2 ಮನೆ ನಿಮಗೆ ಬೇಕಾಗಿರೋದು ಅಲ್ಲಿ ಮಾಡ್ಕೊಳ್ಬೋದು. ಜಾಸ್ತಿ ಮನೆ ಅಂದ್ರೆ ಅದೆಲ್ಲ ಕೊಡೋಲ್ಲ, ನೀರು ಕೊಡೋಲ್ಲ. ಅದು ಜಾಸ್ತಿ ಮನೆ ಅಂದರೆ ಅದು ಸ್ಟೆಪ್ಸ್ ಹತ್ರ ಬರೋದು, ಅದು 2 ಇಂಚೇ ಬರ್ಬೋದು. ಅದು ಡೈರೆಕ್ಷನ್ನೇ ಬೇರೆ. ಬಟ್ ಏನಂದರೆ ಅದು 1200-300 ತನಕ ರೋಬೋ ಗಾಡಿಯಲ್ಲಿ ಹೋಗ್ಬೇಕಾಗುತ್ತೆ. ಆ ಖರ್ಚಿಗೆ ಸಿಕ್ಕಾಪಟ್ಟೆ. ಅದು ದೊಡ್ಡ ಗಾಡಿಯಲ್ಲಿ ಇದೇ ಮಾಡಿ. ಇವಾಗ 1.5 ಇಂಚ್ ಬಂತಂದರೆ ಅದೇ ದೇಯ. ಮತ್ತು ಮಳೆ ಬಿತ್ತಂದರೆ ಇದು ನೀರನ್ನು ರೀಚಾರ್ಜ್ ಆಗೋಗುತ್ತೆ. ಈ ಮಳೆ ಬರೋ ತನಕ ಸುಧಾರಿಸಿದ್ರೆ ಇದನ್ನೇ ಡ್ರಿಲ್ ಮಾಡಿಸ್ಕೊಂಡು ಇದೇ ಒಳ್ಳೆಯದಾಗುತ್ತೆ. ನಿಮಗೆ ಮನಸ್ಸಿಗೆ ಹೆಂಗೆ ಅನಿಸ್ತದೆ ಸರ್? ಇದೇ ಮಾಡಿಸ್ಕೊಂಡು ಹಾಕ್ಲೇಬೇಕಾಗುತ್ತೆ. ಅದು ಏನಂದರೆ ಇಲ್ಲಿ ಅಲ್ಲಿ ಹಾಕಿದ್ರೆ ಯಾರು ಪಾಸ್ ಐತೆ ಅಂದರೆ ನೀವು ಮಾಡೋದು ವೇಸ್ಟ್ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಫಸ್ಟ್ ಒಂದ್ಸಲ ಮಾಡಿಬಿಟ್ಟು ಸಿಲ್ ಪೈಪಲ್ಲಿ ಹಾಕ್ಸಿದ್ರೆ